ಹಾಯ್ ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಚಂದನ ಮತ್ತು ಮಹಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಅಲ್ಲಿಂದ ಮುತ್ತು ತೊಗೊಳಮ್ಮ ನೀರು ಅಂತ ಅಂದ್ಬಿಟ್ಟು ನೀರನ್ನ ಕೊಡ್ತಿರ್ತಾರೆ. ಮಹಿ ಅಣ್ಣ ಬಸ್ಸೆಲ್ಲ ತುಂಬ ರಶ್ ಅಂತೆ ಅಂತ ಹೇಳ್ಬೇಕಾರೆ ಮುತ್ತು ಯಾಕಮ್ಮ ಅಷ್ಟೊಂದು ರಶ್, ಹಾಗಾದರೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಲಾ ಅಂತ ಹೇಳೋಷ್ಟರೊಳಗಡೆ ಹರಿ ಅಲ್ಲಿಗೆ ಬಂದು ಯಾಕಣ್ಣ ಬೇರೆ ವ್ಯವಸ್ಥೆ ಮಾಡಬೇಕು, ನಾನೇ ಇಲ್ವಾ, ನಾನು ಪಿಕಪ್ ಡ್ರಾಪ್ ಮಾಡ್ತೀನಿ ಅಂತ ಅಂದರೆ ಇವ್ರು ಕೇಳೋದೇ ಇಲ್ಲ ಅಂತ ಅಂತಾರೆ. ನಾನೇ ಮಾಡ್ತೀನಿ ಬಿಡ್ರಿ, ಅದರಲ್ಲೂ ಇವತ್ತು ಇವ್ರ ಆಫೀಸಲ್ಲಿ ಹೆಂಗೆ ಹವಾ ಇಟ್ಟು ಬಂದಿದ್ದೀನಿ ಗೊತ್ತಾ, ಹೆಂಗೆ ನನ್ನ ಎಂಟ್ರಿ ಹೇಗಿತ್ತು ರೀ, ನನ್ನ ಎಂಟ್ರಿ ಸಕ್ಕತ್ತಾಗಿತ್ತು ತಾನೇ, ಇನ್ಯಾವತ್ತೂ ನಿಮಗೆ ತೊಂದರೆ ಕೊಡೋದಿಲ್ಲ ಅವರು ಬಿಡಿ ಆಯಿತು ಅಂತ ಹೇಳಿದ್ದಕ್ಕೆ ಏನೋ ಆಯಿತು ಅಂತ ಮುತ್ತು ಕೇಳ್ತಾರೆ. ಅದಕ್ಕೆ ಅಣ್ಣ ನಿನ್ನೆ ಇವರ ಆಫೀಸಲ್ಲಿ ಒಬ್ಬ ಮ್ಯಾನೇಜರು ಇವ್ರಿಗೆ ಬೈದಿದ್ದ, ನಾನೇನೋ ತಮಾಷೆಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ, ಮತ್ತೆ ಇವತ್ತು ನಾನು ಫೋನ್ ಮಾಡಿದ್ದಾಗ ಮತ್ತೆ ಬೈತಾ ಇದ್ದಾನೆ ಇವ್ರಿಗೆ. ಅದಕ್ಕೆ ನನಗೂ ಕೋಪ ಬಂದ್ಬಿಡ್ತು. ಅದಕ್ಕೆ ಅವ್ರ ಆಫೀಸ್ಗೆ ಹೋಗಿ ಚೆನ್ನಾಗಿ ಹವಾ ಇಟ್ಟು ಬಂದಿದ್ದೀನಿ, ಇನ್ಯಾವತ್ತೂ ಇವ್ರಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನಾಗೆ ತುಂಬಾ ಕೋಪ ಬಂದು, ಬುಚ್ಚ್ರಿ ಬಾಯಿ, ಏನ್ರಿ ಮಾತಾಡ್ತಾ ಇದ್ದೀರಾ, ಏನು ಎಂಟ್ರಿ ಅಂತ ಹೇಳ್ತಾ ಇದ್ದೀರಾ, ಏನು ದೊಡ್ಡ ಗನಂದಾರಿ ಕೆಲಸ ಮಾಡಿ ಬಂದಿದ್ದೀನಿ ಅನ್ನೋ ಥರ ಇಲ್ಲಿ ಬಂದು ಪೋಸ್ ಕೊಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ, ನಿಮಗೇನು ಅನಿಸೋದಿಲ್ವಾ, ತಲೆಯಲ್ಲಿ ಸ್ವಲ್ಪನಾದರೂ ಬುದ್ಧಿ ಇದೆಯಾ, ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ, ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಗೂಂಡ ಥರ ಬಿಹೇವ್ ಮಾಡಿದ್ರಲ್ಲ, ನಿಮಗೇನು ಅಂತ ಅನಿಸೋದೇ ಇಲ್ವಾ ಅಂತ ಹೇಳಿದ್ದಕ್ಕೆ, ಅಲ್ಲ ಅದು ನಿಮಗೆ ತೊಂದರೆ ಮಾಡಿದವ್ರಿಗೆ ಆ ಥರ ಮಾತಾಡೋದು ತಪ್ಪ ಅಂತ ಹೇಳಿದ್ದಕ್ಕೆ, ತಪ್ಪೇ, ನಾನೇನಾದ್ರು ಹೇಳಿದ್ನ ನಿಮಗೆ ಬನ್ನಿ ಮಾತಾಡಿ ಅಲ್ಲಿ ಅಂತ ಅಂದ್ಬಿಟ್ಟು ನಾನೇನಾದ್ರು ಕರೆದಿದ್ನ ಪಿಕಪ್ ಡ್ರಾಪ್ ಬೇಡ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ ತಾನೇ, ಮತ್ತೇನು ನೀವು ಅದೇನೇ ಮಾತಾಡ್ತಾ ಇರೋದು, ಏನಕ್ಕೆ ಬಂದಿದ್ರಿ ಅಲ್ಲಿಗೆ ಬಂದು ನಾನು ಮರ್ಯಾದೆ ತೆಗಿಯಕ್ಕೆ ಬಂದ್ರೆ, ಅದು ಅಲ್ಲದೆ ಮತ್ತೆ ಜೆಂಟಲ್ ಆಗಿ ನಾನು ನಿಮ್ಮ ಹತ್ರ ಬೇಡ್ಕೊಂಡೆ ತಾನೇ, ಇಲ್ಲ ಬೇಡಿ ಹರಿ ಮಾತಾಡಬೇಡಿ ಅಂತ ಹೇಳಿದೆ ತಾನೇ, ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ಅಲ್ಲ, ನಾಚಿಕೆ ಆಗಬೇಕು ನಿಮಗೆ, ಮುಚ್ಚ್ರಿ ಬಾಯಿ, ಅದರಲ್ಲೂ ಬೈ ಚಾನ್ಸ್ ಅವ್ರೇನಾದ್ರು ನನಗೆ ಬೈದಿರ ಅದನ್ನು ಕೇಳೋಕ್ಕೆ ನೀವ್ಯಾರು, ಅದು ಅಲ್ಲದೆ ಅವ್ರು ನನಗೆ ಬೈದಿಲ್ಲ, ಅವ್ರು ಬೈದಿದ್ದು ಅಲ್ಲಿದ್ದ ಸ್ಟಾಫ್ಗೆ, ಬೇರೆ ಸ್ಟಾಫ್ಗೆ, ಅಂದಮೇಲೆ ಅದನ್ನು ನೀವು ನನಗೆ ಬೈದರು ಅಂತ ಅದು ಹೇಗೆ ಅಂದ್ಕೊತೀರಾ, ಬೈ ಚಾನ್ಸ್ ಅದು ನನಗೆ ಬೈದ್ರೂ ಅದನ್ನು ಕೇಳೋದಕ್ಕೆ ನೀವ್ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಹರಿ ನನಗೆ ಹೇಳ್ತಿರೋದು ನೀವು ಅಂತ ಹೇಳಿದಾಗ, ಹೌದು ನಿಮಗೇನೆ ಹೇಳ್ತಾ ಇರೋದು ಅಂತ ಹೇಳಿಬಿಟ್ಟು ಈ ಕಡೆ ಮುತ್ತು ಕಡೆಗೆ ತಿರುಗಿ, ಸಾರಿ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಹೇಳಿ, ನನ್ನ ಆಫೀಸಲ್ಲಿ ಬಂದು ಗಲಾಟೆ ಮಾಡಿದ್ರು, ನಾನು ಎಷ್ಟೇ ಬೇಡ ಅಂದ್ರೂ ಇವರು ಕೇಳಲೇ ಇಲ್ಲ, ಸುಮ್ಮನೆ ಗೂಂಡ ಥರ ಬಿಹೇವ್ ಮಾಡ್ತಾನೆ ಇದ್ದರು, ನನಗೆ ಎಷ್ಟು ಮರ್ಯಾದೆ ಹೋಯಿತು ಹೇಳಿ, ಎಲ್ಲರ ಮುಂದೆ ಇವರಿಂದ ನಾನು ಸಾರಿ ಕೇಳಬೇಕಾಯ್ತು ಗೊತ್ತಾ, ಅದು ಅಲ್ಲದೆ ನಾನು ಈಗ 2 ದಿನದಲ್ಲಿ ಅಷ್ಟೇ ಕೆಲಸಕ್ಕೆ ಹೋಗಿದ್ದೀನಿ, ಆ ಕೆಲಸ ಹೋದರೆ ನಾನು ಏನು ಮಾಡಬೇಕು ಹೇಳಿ, ಇವ್ರಿಗೆ ಅದೇ ಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ಅಲ್ಲ ಒಬ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಇದೆಯಾ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅವಶ್ಯಕತೆ ಇದೆಯಾ ಅಂದರೆ ಏನರ್ಥ, ನಾನು ಬೆಂಗಳೂರಿಗೆ ಬಂದಿದ್ದು ಏನಕ್ಕೆ, ನಾನು ಕೆಲಸ ಮಾಡಬೇಕು ಅಂತ ತಾನೇ, ಅವರು ಬೇಕಾದರೆ ಕೆಲಸದಿಂದ 2 ದಿನ ಆಗಿರೋದಷ್ಟೇ ಕಿತ್ತಾಕ್ಬೋದಿತ್ತು, ಆದರೆ ಅವರು ನನಗೆ ರೆಸ್ಪೆಕ್ಟ್ ಕೊಟ್ಟು ಉಳಿಸ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಇವ್ರು ಬಂದು ಆ ಥರ ಗಲಾಟೆ ಮಾಡಿದ್ರಲ್ಲ, ಸರಿನಾ ಅಣ್ಣ, ದಯವಿಟ್ಟು ನಿಮ್ಗೆ ಅರ್ಥ ಆಗ್ತಾ ಇದೆ ತಾನೇ ನೋವು ಏನು ಅಂತ, ನಿಮ್ಮ ತಮ್ಮನಿಗೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ ಅಣ್ಣ ಅಂತ ಹೇಳಿಬಿಟ್ಟು ಒಳಗಡೆ ಹೊರಟೋಗ್ತಾಳೆ. ಹರಿಗೆ ತುಂಬಾ ಬೇಜಾರಾಗುತ್ತೆ, ಚಂದನೂ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ, ಆದರೆ ಹರಿಗೆ ತುಂಬಾ ಬೇಜಾರಾಗಿ ಬಂದು ಕೂತ್ಕೊತಾನೆ. ಆಗ ಮುತ್ತು, ಅಲ್ಲ ಕಣೋ ಹರಿ, ನೀನು ಈ ಥರ ಮಾಡಿ ತಪ್ಪು ಅಂತ ಹೇಳೋಕೆ ಹೋಗ್ತಾ ಇರಬೇಕಾದ್ರೆ ನನ್ನ ಪರಿಸ್ಥಿತಿನ ನೀವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ ಅಂತ ಹೇಳುವಾಗ ಮಹಿ, ಇಲ್ಲ ಅಣ್ಣ ನೀನು ಮಾಡಿದ ತಪ್ಪು, ಅದಕ್ಕೆ ಎಷ್ಟು ಅವಮಾನ ಆಗಿರಲ್ಲ ಹೇಳು, ನೀನು ಈ ಥರ ಮಾಡೋದು ಸರಿ, ನಾವು ಒಂದು ಸಲ ಯೋಚನೆ ಮಾಡಬೇಕು ತಾನೇ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಕಂಟಿ ಅಲ್ಲಿಗೆ ಬರ್ತಾನೆ. ಕಂಟಿ ಬಂದು ಹರಿ ಮುಖನ ನೋಡಿ, ಸಾಹೇಬ್ರೆ ಯಾಕೋ ಈ ಥರ ಕೂತಿದ್ದಾರೆ, ಏನಾಯಿತು ಮಹಿ ಅಂತ ಕೇಳಿದ್ದಕ್ಕೆ ಮಹಿ ಆಗಿದ್ದಲ್ಲನ್ನೆಲ್ಲ ಹೇಳ್ತಾನೆ. ಆಗ ಕಂಟಿಗೂ ತುಂಬ ಕೋಪ ಬಂದು, ಅಲ್ಲ ಕಣೋ ನಿನಗೇನು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ, ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ಅಲ್ಲಿ ಹೋಗಿ ಗೂಂಡ ಥರ ಬಿಹೇವ್ ಮಾಡಿದೆಯಲ್ಲ, ನಿನಗೇನು ಅನ್ನಿಸ್ತಾ ಇಲ್ವಾ, ನಾಚಿಕೆ ಆಗ್ತಾ ಇಲ್ವಾ, ನೀನು ಬರೀ ಇದೇ ಆಗೋಯ್ತು, ಒಂದು ದಿನವೂ ಅತ್ತಿಗೆ ಜೊತೆಗೆ ಚೆನ್ನಾಗಿ ನಡ್ಕೊಳ್ಳಿಲ್ಲ, ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೊಂಡಿಲ್ಲ ನೀನು ಅಂತ ಹೇಳಿದಾಗ ಇಲ್ಲಿ ಹರಿಗೆ ತುಂಬಾ ಕೋಪ ಬಂದು, ಮುಚ್ಚೋ ಬಾಯಿ ನೀನು, ನಾನು ನೋಡಲಿಲ್ವಾ ನೀನು ಏನು ಮಾಡಿದೀಯ ಅಂತ, ಒಂದು ಹೆಣ್ಮಗಳು ಕೈಲಿ ಬೀದಿನಲ್ಲಿ ಕಸ ಸುರಿಸ್ಕೊಂಡಿಲ್ಲ ತಲೆ ಮೇಲೆ, ಅದಕ್ಕಿಂತ ಅವಮಾನ ಬೇಕಾ, ಆ ಥರ ನಾನು ಏನಾದ್ರು ಮಾಡಿಸ್ಕೊಂಡಿದ್ದೀನಿ, ಒಂದು ಹುಡುಗಿನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ನನಗೆ ಹೇಳೋಕ್ಕೆ ಬರ್ತಾನೆ ಅಂತ ಬೈಯೋಕ್ಕೆ ಶುರು ಮಾಡ್ತಿರ್ತಾನೆ. ಇಬ್ಬರೂ ತುಂಬಾ ಜಗಳ ಆಡಿ ದೊಡ್ಡ ಜಗಳಗಳೇ ಆಗೋಗ್ಬಿಡುತ್ತೆ. ಆಗ ಕಂಟಿಗೆ ಬೈತಾನೆ ಹರಿ,
ಕಂಠಿ ಹತ್ರ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಬೇಜಾರಾಗ್ತಾ ಇದೆ, ನೀವೆಲ್ಲ ಒಂದೇ, ನೀವೆಲ್ಲರೂ ಒಂದೇ, ನನ್ನ ಕಷ್ಟ ನನ್ನ ನೋವನ್ನ ನೀವು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನೀವೆಲ್ಲರೂ ಒಂದೇ ಆಗಿಬಿಟ್ಟಿದ್ದೀರಾ, ನನಗೆ ಇದು ಮನೆ ಅನ್ನಿಸ್ತಲ್ಲ ಸ್ಮಶಾನ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಮುತ್ತು ಬೇಜಾರಾಗುತ್ತೆ. ಯಾಕೋ ಹರಿ ಈ ಥರ ಮಾತಾಡ್ತೀವಿ ಅಂತ ಹೇಳಿದ್ದಕ್ಕೆ ಇನ್ನೇನಣ್ಣ ಮತ್ತೆ ಇದು ಸ್ಮಶಾನ ಅಲ್ದೇ ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬರು ಮನುಷ್ಯರಾದರೂ ಇದ್ದಾರೆ ಇಲ್ಲಿ, ನನ್ನ ಮನುಷ್ಯತ್ವಕ್ಕೆ ಬೆಲೆ ಕೊಡದೇ ಇರೋರೇ ಇರೋದು, ನನಗಂತೂ ಈ ಮನೆಯಲ್ಲಿ ಇರೋದು ವೇಸ್ಟು ಅಂತ ಅನ್ನಿಸ್ತಾ ಇದೆ, ನನ್ನ ಬುದ್ಧಿ ಇದ್ದು ನಾನು ಇದೇ ಮನೆಯಲ್ಲಿದ್ದರೆ ನನಗೆ ನೋವಾಗುತ್ತೆ, ನನಗೆ ಇಷ್ಟ ಆಗಲ್ಲ ಅಣ್ಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಆಚೆ ಬರ್ತಾನೆ. ಕಂಠಿಗೆ ಯಾಕೋ ಕಂಠಿ ಅವನಿಗೆ ಗೊತ್ತಿದ್ದು ನೀನು ಅವನ ಹತ್ರ ಜಗಳ ಮಾಡೋಕ್ಕೆ ಹೋಗ್ತೀಯ ಅಂತ ಅಂದ್ಬಿಟ್ಟು ಮುತ್ತು ಹೇಳ್ತಾರೆ. ಅದಕ್ಕೆ ನಾನೇನಣ್ಣ ಮಾಡಿದೆ ಅಂತ ಹೇಳಿದಾಗ ಮಹಿ ಇಲ್ಲ ಅಣ್ಣ ಅದು ನನ್ನದೇ ತಪ್ಪು, ಇವನು ಕೇಳ್ದ ಅಂತ ನಾನು ಹೇಳಿದೆ, ಅದು ನಾನು ಹೇಳಬಾರ್ದಿತ್ತು, ತಪ್ಪಾಯಿತು, ನನಗೆ ಇವರಿಬ್ಬರು ಮನೆಗೆ ಜಗಳ ಮಾಡಬೇಕು ಅಂತಲೇ ಬರ್ತಾರೆ ಅನಿಸುತ್ತೆ, ಅಯ್ಯೋ ನಂಗೆ ತುಂಬಾ ಬೇಸರ ಆಗ್ತಾ ಇದೆ ಅಂತ ಅವನನ್ನು ಫೀಲ್ ಮಾಡ್ಕೊತಾನೆ. ಹೊರಗಡೆ ನಟರಾಜ್ ಅವ್ರು ಕೂತಿರ್ತಾರೆ, ಅಲ್ಲಿಗೆ ಹರಿ ಬರ್ತಾನೆ. ನಟರಾಜರು ಮುಂಚೆನೇ ಅಲ್ಲಿ ಜಗಳಾಡುವಾಗ ಒಳಗಡೆ ಹೋಗಿ ಏನೋ ಬೆಂಡೆತ್ತಾ ಇದ್ದಾಳೆ, ಇವಳು ಚೆನ್ನಾಗೆ ಬೆಂಡೆತ್ತಾ ಇದ್ದಾಳೆ, ಎತ್ತಲಿ ನನ್ನ ಮುಂದೆ ಪೌರುಷ ತೋರ್ಸೋಕೆ ಬರ್ತಾನೆ ಅಲ್ಲ, ಬೆಂಡೆ ಎತ್ತಲಿ ಅಂತ ಮಾತಾಡಿಕೊಂಡು ಹೊರಗಡೆ ಬಂದು ಕೂತಿರ್ತಾರೆ. ಹಾಡು ಹಾಕಿರ್ತಾರೆ, ಅದನ್ನು ಕೇಳಿಸ್ಕೊಂಡು ಹರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಅಲ್ಲ ಕಣೋ, ಒಳಗಡೆ ನೋಡಿದ್ರೆ ಅವ್ರ ಮುಂದೆ ಹೈಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನಿಂತ್ಕೊಳ್ಳೋ ಥರ ನಿಂತಿದ್ದಂತೆ, ಅವಳ ಮುಂದೆ ಏನು ಮಾತಾಡ್ತಾನೆ, ಇಲ್ಲಿ ಬಂದಿದ್ಯಾ ನನ್ನ ಜೊತೆ ಪೌರುಷ ತೋರ್ಸೋಕೆ ಅಂತ, ನನ್ನ ಮುಂದೆ ಹೀರೋ ಥರ ಪೋಸ್ ಕೊಡೋಕೆ ಹೋಗ್ಬೇಡ, ಅವಳ ಮುಂದೆ ಹೋಗಿ ತೋರಿಸು ಗಂಡ ಹೇಗಿರಬೇಕು ಅನ್ನೋದನ್ನ ಮೊದಲು ಕಲ್ತ್ಕೊ, 4 ತಿಂಗಳಾಯಿತು ಮದುವೆ ಆಗಿ ಇನ್ನೂ ಅವಳ ಹತ್ರ ಉಗಿಸ್ಕೊಳ್ಳೋದ್ರಲ್ವೇ ಇದೆಯಲ್ಲೋ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ, ಗೊತ್ತಾಗಲ್ವ ಒಂದು ಹುಡುಗಿ ಹತ್ರ ಹೇಗೆ ಮಾತಾಡಬೇಕು ಅಂತ ಹೇಳಿದ್ಕೆ ನಿನ್ನ ಹತ್ರ ನಾನು ಅಡ್ವೈಸ್ ಕೇಳಬೇಕಾಗಿಲ್ಲ ಅಂತ ಹೇಳಿದಾಗ ನಟರಾಜ್ ಅವರು ಅಲ್ಲ 1972ನಲ್ಲಿ ನನ್ನ ಹೆಂಡತಿ ಹತ್ರ ನಾನು ಹೆಂಗಿದೆ ಅನ್ನೋದು ನಾನು ನೋಡಬೇಕಿತ್ತು ನೀನು ಅಂತ ಹೇಳಿದ್ದಕ್ಕೆ ನೀನು ಎಂಥವನು ಅಂತ ನನಗೆ ಗೊತ್ತಿದೆ, ನಿನ್ನ ಅಡ್ವೈಸ್ ಎಲ್ಲ ನನಗೆ ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹರಿ ಹೇಳಿ ಅಲ್ಲ ಅವಳಿಗೆ ಯಾವನೋ ಬೈದಾಗ ನನಗೆ ಮನಸ್ಸಿಗೆ ನೋವಾಯಿತು, ಕೇಳಬೇಕು ಅನ್ನಿಸ್ತು, ಅದಕ್ಕೆ ಹೋಗಿ ಕೇಳಿದೆ, ಎಲ್ಲರೂ ನನಗೆ ಬಿಟ್ಟು ಸಂದೇಶ ಕೊಡ್ತಾ ಇದ್ದೀರಾ, ಎಲ್ಲರೂ ನನಗೆ ಅಡ್ವೈಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ, ಎಲ್ಲರೂ ಒಂದೇ, ನಾನು ಈ ಮನೆಯಲ್ಲಿ ಇದ್ದೀನಲ್ಲ ನಾನು ಹೊಡ್ಕೋಬೇಕು ಅಂತ ಹರಿ ಹೇಳ್ತಾನೆ. ನಿನ್ನನ್ನು ಯಾರೋ ಈ ಮನೆಯಲ್ಲಿ ಇರೋ ಅಂತ ಕತ್ ಕೂರಿಸಿರೋರು, ಹೋಗೋ ಅಂತ ಹೇಳಿದಕ್ಕೆ ಎಲ್ಲರೂ ಒಂದೇ ಅಲ್ವಾ ನೀವು, ನನಗೆ ಈ ಮನೆಯಲ್ಲಿ ಇರೋದೇ ವೇಸ್ಟು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಿಂತು ಹರಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ನಟರಾಜ್ ಅವರು ಸುಮ್ಮನೆ ಅವ್ರ ಪಾಡ್ಗವರು ಹಾಡು ಹೇಳ್ಕೊಂಡು ಕೂತಿರ್ತಾರೆ, ಎಲ್ಲಿಗೆ ಪಯಣ ಅಂತ. ಮತ್ತೆ ಕಂಠಿ ಎಕ್ಸಸೈಸ್ ಮಾಡ್ತಾ ಇರ್ತಾನೆ. ಮಹಿ ಅಣ್ಣ ಇನ್ನೊಂದಣ್ಣ ಆಗುತ್ತೆ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಚಂದನ ಬಟ್ಟೆ ವಾಶ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮುತ್ತು ಟೀನ ತೊಗೊಂಡು ಬಂದು ಏನಿದು ಇವತ್ತು ಬೆಳಗ್ಗೆನೆ ಕಸರತ್ತು ಮಾಡೋಕೆ ಶುರು ಮಾಡಿದ್ದೀರಾ, ತೊಗೊಳ್ಳಿ ಟೀನಾ ಅಂತ ಹೇಳಿಬಿಟ್ಟು ಟೀನಾ ಕೊಟ್ಟು ಚಂದನಾಗೂ ಟೀನಾ ಕೊಡ್ತಾರೆ. ಅದಾದಮೇಲೆ ತಿಂಡಿಗೆ ಏನಮ್ಮ ಮಾಡಲಿ, ದೋಸೆ ಮಾಡಲಾ ಅಂತ ಹೇಳಿದಕ್ಕೆ ಅಣ್ಣ ದೋಸೆ ನಾನು ಮಾಡ್ತೀನಿ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಬೇಡಮ್ಮ, ನಿನಗೆ ಆಫೀಸಲ್ಲಿ ದಿನ ಪೂರ್ತಿ ಕೆಲಸ ಇರುತ್ತೆ, ವಾರ ಪೂರ್ತಿ ಕೆಲಸ ಮಾಡ್ತೀಯ, ತೊಂದರೆ ಇಲ್ಲಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಯಾಕಣ್ಣ ನೀವು ಕೆಲಸಕ್ಕೆ ಹೋಗಲ್ವಾ, ಮನೆಯಲ್ಲೂ ಮಾಡಿ ಅಲ್ಲೂ ಹೋಗಿ ಕೆಲಸ ಮಾಡಲ್ವಾ, ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅದಲ್ಲಮ್ಮ ಅಂತ ಹೇಳಿದ್ದಕ್ಕೆ ಅಣ್ಣನಿಗೆ ಭಾನುವಾರ ಅನ್ನೋದೇ ಇಲ್ಲ, ಪೂರ್ತಿ ದಿನ ಕೆಲಸ ಎಲ್ಲ ದಿನವೂ ಒಂದೇ ಅಂತ ಕಂಠಿ ಹೇಳ್ತಾನೆ. ಹಾಗೆ ಹೌದು ಅಣ್ಣ ನಿಮಗೆ ಕೆಲಸ ಇದ್ದೇ ಇರುತ್ತೆ, ನೀವು ಇವಾಗ ಆರಾಮಾಗಿ ಟೀ ಕುಡೀರಿ ಅಂತ ಹೇಳಿದ್ದಕ್ಕೆ ಅದಲ್ಲಮ್ಮ ಅದು ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಿದಾಗ ಆ ಕೆಲಸ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಏನೂ ತೊಂದರೆ ಇಲ್ಲ, ಇವಾಗ ನೀವು ಆರಾಮಾಗಿ ಟೀ ಕುಡೀರಿ ಅಂತ ಹೇಳುವಾಗ ಟೀ ಕುಡಿತಾ ಇರ್ತಾರೆ. ಎಲ್ಲಿ ಹರಿ ಕಾಣಿಸ್ತಾ ಇಲ್ಲಲ್ಲ ಅಂತ ಹರಿನ ಚಂದನ ನೆನ್ಪು ಮಾಡ್ಕೊತಾಳೆ. ಅದಕ್ಕೆ ಎಲ್ಲಮ್ಮ ಅವನು ರಾತ್ರಿ ಹೋದವನು ಮನೆಗೆ ಬಂದೇ ಇಲ್ಲ ಅಂತ ಹೇಳಬೇಕಂದ್ರೆ ಅಯ್ಯೋ ಒಂದು ಬರೀ ಇದೇ ಆಗೋಯ್ತು, ರಾತ್ರಿ ಎಲ್ಲ ಮನೆಯಲ್ಲಿ ಜಗಳ ಆಡೋದು, ಬೆಳಗಾದರೆ ಹೋಗಿ ಹೊರಗಡೆ ಮಲ್ಕೋದು, ಬರೀ ಇದೇ ಆಗೋಯ್ತಲ್ಲ ಅವನು ಅಂತ ಕಂಠಿ ಬೈತಾ ಇರ್ತಾರೆ. ಅದಕ್ಕೆ ಮಹಿ ಅಲ್ಲ ಆದ್ರೂ ಹರಿಯಣ್ಣ ಮಾಡಿದ್ದು ತಪ್ಪೇನೆ ಅಂತ ಹೇಳಿದ್ದಕ್ಕೆ ಅದು ತಪ್ಪೇನೆ ನಿಜ ಕಣೋ, ಆದರೆ ಚಂದನ ಮೇಲಿರೋ ಕಾಳಜಿಗೋಸ್ಕರ ತಾನೇ ಅವನಂಗೆ ಮಾಡಿದ್ದು, ಅದನ್ನು ನಾವು ನೋಡಬೇಕು ಅಲ್ವಾ, ಆದರೂ ಚಂದನ ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಮ್ಮ, ತಪ್ಪು ತಿಳ್ಕೊಬೇಡ, ನಿನಗೆ ಆಫೀಸಲ್ಲಿ ಏನಾದರೂ ಕಷ್ಟ ಆಗ್ತಾ ಇದೆಯೇನಮ್ಮ, ಅಲ್ಲೇನಾದ್ರು ಬೇರೆ ತೊಂದರೆಗಳಿದೆಯಾ, ಹರಿ ಆ ಥರ ನಡ್ಕೊಂಡ್ಮೇಲೆ ಅಂತೂ ನನಗೆ ಮನಸ್ಸಲ್ಲಿ ಒಂದು ಅಳುಕಿದ್ದೇ ಇದೆ ಅಂತ ಹೇಳಿದ್ದಕ್ಕೆ ಆಫೀಸ್ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆಗಳು ಇದ್ದೇ ಇರುತ್ತೆ ಅಣ್ಣ, ಒಂದು ಚಿಕ್ಕ ಪುಟ್ಟದಕ್ಕೂ ಬಾಸ್ಗಳು ಕೋಪ ಮಾಡ್ಕೊಳ್ಳೋದು ಕಾಮನ್, ಅದನ್ನೆಲ್ಲ ನಾನು ನೋಡ್ಕೊತೀನಿ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲಮ್ಮ, ಹೌದು ಸಣ್ಣ ಪುಟ್ಟದಕ್ಕೆ ಅವ್ರು ಕೋಪ ಮಾಡ್ಕೊತಾರೆ, ನೀನು ಹೇಳೋದೇನೋ ನಿಜ, ಆದರೆ ಅತಿಯಾಗಿ ಏನಾದ್ರು ಸಮಸ್ಯೆ ಇದ್ದರೆ ಇವ್ರ ಹತ್ರ ಹೇಗೆ ಹೇಳ್ಕೊಳ್ಳೋದು ಅಂತ ಮಾತ್ರ ಹಿಂಜರಿ ಬೇಡಮ್ಮ, ನಮ್ಮ ಹತ್ರ ಏನೇ ಇದ್ರೂ ಹೇಳ್ಕೊ ಅಂತ ಹೇಳಬೇಕಾದ್ರೆ ಸರಿ ಹರಿಯವ್ರಿಗೊಂದು ಫೋನ್ ಮಾಡಿ ಎಲ್ಲಿದ್ದಾರಂತೆ ಅಂತ ಹೇಳಬೇಕಾದ್ರೆ ಮಹಿ ಒಂದು ಫೋನ್ ಮಾಡೋ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ನಾನೇ ಮಾಡ್ತೀನಿ ಅಂತ ಚಂದನ ಹೇಳಿದಾಗ ಇಲ್ಲ ಅದಕ್ಕೆ ನನ್ನ ಹತ್ರ ಇದೆ ಇರಿ ನಾನು ಫೋನ್ ಮಾಡ್ತೀನಿ, ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ನೆಟ್ವರ್ಕ್ ಸಿಗ್ತಾ ಇಲ್ವಲ್ಲ ಅಂತ ಈ ಕಡೆ ಬಂದು ಹರಿಗೆ ಫೋನ್ ಮಾಡ್ತಾನೆ. ಇಲ್ಲಿ ಹರಿ ಕಾರ್ನಲ್ಲಿ ಮಲ್ಕೊಂಡಿರ್ತಾನೆ. ಹಲೋ ಹಾಂ
ಮಹಿ ಹೇಳೋ ಅಂತ ಹೇಳಬೇಕಾದ್ರೆ ಚಂದನ ಅಲ್ಲಿಗೆ ಬಂದು ಕೊಡು ಇಲ್ಲಿ ಅಂತ ಫೋನ್ನ ಕಿತ್ಕೊಂಡು ಹಲೋ ಎಲ್ಲಿದ್ದೀರಾ ಅಂತ ಹೇಳಿದ್ದಕ್ಕೆ ಏನೋ ಮಹಿ ನೀನು ಈ ಥರ ಮಾತಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ ಅಲ್ಲ ಅದು ವಾಯ್ಸ್ ಈ ಥರ ಬರ್ತಾ ಇದೆ ಅಂತ ಹೇಳಿದಾಗ ಯಾರ್ದು ವಾಯ್ಸು ಅಂತಲೇ ಗೊತ್ತಾಗಲ್ವಾ ನಿಮಗೆ, ನಾನೇ ಮಾತಾಡ್ತಾ ಇರೋದು, ಯಾಕೆ ರಾತ್ರಿ ಎಲ್ಲ ಹೊರಗಡೆ ಮಲ್ಗೋದು, ಬರೋಕ್ಕಾಗಲ್ವ ಮನೆ ಇಲ್ವಾ ಇಲ್ಲಿ ಅಂತ ಹೇಳಿದಾಗ ಅದು ಹಾಗಲ್ಲ, ಒಂದು ಸಡನ್ನಾಗಿ ಬಾಡಿಗೆ ಬಂತು ಅದಕ್ಕೆ ಅಂತ ಬಂದುಬಿಟ್ಟೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು, ಎಷ್ಟೊತ್ತಿಗೆ ಬರ್ತೀರಾ ಮನೆಗೆ, ಈಗೇನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ವಾ ಅಂತ ಹೇಳಿದಾಗ ಎಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡೋದು, ಕಸ್ಟಮರ್ ಇದ್ದರು ಕಾರಲ್ಲಿ ನಿದ್ದೆ ಮಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ಅಯ್ಯೋ ಹಾಗಾದ್ರೆ ನಿದ್ದೆ ಮಾಡಿಲ್ವಾ ಮನೆಗೆ ಬನ್ನಿ ಅಂತ ಹೇಳಿದಾಗ ಇಲ್ಲೇ ಕಾರ್ನ ಸೈಡ್ಗೆ ಹಾಕಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಯಾಕೆ ಮನೆ ಅಂತ ಇಲ್ವಾ ನಿಮಗೆ, ಬರೋಕ್ಕಾಗಲ್ವ ಮನೆಗೆ ಅಂತ ಜೋರು ಮಾಡ್ತಾಳೆ. ಅದಕ್ಕೆ ಸರಿ ಆಯಿತು ಬರ್ತೀನಿ ಬಿಡಿ ಅಂತ ಹೇಳುವಾಗ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ ಇನ್ನೊಂದು ಅಂತ ರಾಗ ಹೇಳಿಬೇಕಾದ್ರೆ ರಾಗ ಎಲ್ಲ ಏನು ಹೇಳಿಬೇಡಿ ಮನೆಗೆ ಬನ್ನಿ ಅಷ್ಟೇ ಅಂತ ಹೇಳಿದಾಗ ಹಾಂ ಆಯಿತು ಇನ್ನೊಂದು 15 ನಿಮಿಷದಲ್ಲಿ ಬರ್ತೀನಿ ಅಂದಿದ್ದಕ್ಕೆ ಚಂದನ 15 ನಿಮಿಷದ ಮೇಲೆ 1 ನಿಮಿಷ ಜಾಸ್ತಿ ಆದ್ರೂ ನಾನಂತೂ ಸುಮ್ಮನೆ ಇರಲ್ಲ, ಮನೆಗೆ ಬೇಗ ಬರಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಮಹಿ ಹತ್ರ ಹೇಗೆ ನಾನು ಮಾತಾಡಿದ್ದು ಅಂತ ಹೇಳಿದಾಗ ನೀವು ಸೂಪರ್ ಬಿಡಿ ಅದಕ್ಕೆ ಅಂತ ಮಹಿ ಹೇಳ್ತಾನೆ. ಇಲ್ಲಿ ಹರಿ ಅಲ್ಲ ಇವಳು ರಾತ್ರಿ ನೋಡಿದ್ರೆ ಬೈದ್ಲು, ಈಗಲೂ ಬೈತಾ ಇದ್ದಾಳೆ, ಇವಳು ಏನು ಅಂತಲೇ ಅರ್ಥ ಆಗಲ್ವಲ್ಲ, ಮೀನನ್ನು ಹೆಜ್ಜೆ ಗುರುತನಾದರೂ ಕಂಡು ಹಿಡಿದ್ಬಿಡ್ಬೋದು, ಆದರೆ ಈ ಹುಡುಗಿರ ಮನಸ್ಸನ್ನ ಈ ಹೆಂಡತಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ವಲ್ಲ, ಅಯ್ಯೋ ಇರಲಿ ಬಿಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ನ ತೊಗೊಂಡು ಮುಂದೆ ಬರ್ತಾನೆ. ಸಡನ್ನಾಗಿ ಆ ಕಡೆಯಿಂದ ಒಂದು ಬೈಕ್ ಬಂದು ಬೈಕಿಗೆ ಗುದ್ಬಿಡ್ತಾನೆ. ಅವರು ಕೆಳಗಡೆ ಬಿದ್ದೋಗ್ತಾರೆ. ಎಲ್ಲರೂ ಅವ್ರನ್ನ ಎತ್ತೋದಕ್ಕೆ ಬಂದರೆ ಹರಿ ಮಾತ್ರ ಕಾರಲ್ಲೇ ಕೂತ್ಕೊಂಡು ಗೊತ್ತಾಗಲ್ವ ನಿನಗೆ, ರಾಂಗ್ ರೂಟಲ್ಲಿ ಬರ್ತೀಯಲ್ಲ, ನನ್ನ ಗಾಡಿಗೆ ಬಂದು ಗುತ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಏನಪ್ಪ ನೀನು ಅವ್ನಿಗೆ ಏನಾಗಿದೆ ನೋಡೋದು ಬಿಟ್ಬಿಟ್ಟು ನೀನು ನೋಡಿದ್ರೆ ನಿಂದೇ ಸರಿ ಅಂತ ಮಾತಾಡ್ತಾ ಇದ್ದಿಲ್ಲ ಅಂತ ಹೇಳುವಾಗ ಹರಿ ಕೆಳಗಡೆ ಇಳಿದು ಬಂದು ಅಲ್ಲ ನಿನಗೆ ಗೊತ್ತಾಗಲ್ವ, ಇಂಡಿಕೇಟ್ರ್ ಹಾಕ್ಕೊಂಡು ರೈಟಿಗೆ ಹಾಕ್ಕೊಂಡು ಲೆಫ್ಟಲ್ಲಿ ಬರ್ತೀಯಲ್ಲ ಗೊತ್ತಾಗಲ್ವ ನಿನಗೆ ಅಂತ ಅಂದ್ಬಿಟ್ಟು ಹರಿ ಬೈದಿದ್ದಕ್ಕೆ ಇಲ್ಲ ನಿನ್ನಿಂದಾನೇ ಆಗಿದ್ದು, ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಪೊಲೀಸವರು ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟೇ ಕೊಡ್ತಾರೆ. ನಟರಾಜ್ ಅವರು ಕುಡಿತಾ ಕೂತಿರ್ತಾರೆ. ಚಂದನ ಬಟ್ಟೆ ವಾಶ್ ಮಾಡಿ ಒಳಗೆ ಹೋಗ್ಬೇಕಾದ್ರೆ ಗುರಾಯಿಸ್ತಾಳೆ. ಅಲ್ಲ ಟೀ ಕುಡಿತಾ ಇದ್ದೀನಿ ಅಂತ ಬಿಲ್ಡಪ್ ಕೊಡ್ತಾರೆ. ಇಲ್ಲಿ ಒಳಗಡೆ ಅಲ್ಲ ಈ ವಯ್ಯ ಎಂಥ ಟೈಮಲ್ಲೂ ಕುಡಿಯೋದು ಮಾತ್ರ ಬಿಡೋದಿಲ್ವಲ್ಲ, ಕುಡುಕರು ಮನೆಯಲ್ಲೇ ಇರಿಸ್ಬೇಕಿತ್ತು, ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಣ್ಣ ತಮ್ಮ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಮುತ್ತೆ ಅಲ್ಲಿಗೆ ಬಂದು ಅಲ್ಲ ಸಾಂಬಾರು ಏನಮ್ಮ ಮಾಡಲಿ ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಇವತ್ತು ಸಂಡೇ ಅಲ್ವಾ ಚಿಕನ್ ಮಾಡೋಣವಾ, ಚಿಕನ್ ತರ್ತೀನಿ ಅಂತ ಹೇಳಿದಾಗ ಓಕೆ ಆಯಿತು ನಿನ್ಗೆ ಓಕೆನಾ ಏನಮ್ಮ ಅಂತ ಅಂದಿದ್ದಕ್ಕೆ ಚಂದನನು ಓಕೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಟರಾಜ್ ಅವರು ಹೊರಗಡೆಯಿಂದ ಅದು ಮುತ್ತು ಬಾಡೂಟ ತಿಂದು ತುಂಬ ದಿನ ಆಗೈತೆ, ನನಗೂ 1 kg ಮಟನ್ ಹೊಡ್ಸೋ ಅಂತ ಹೇಳಿದ್ಕಿ ಏನಪ್ಪ ಈ ಟೈಮಲ್ಲಿ ನೀವು ಅಂತ ಹೇಳಿದಾಗ ಹೌದು ಕಣೋ ಹೊಡ್ಸೋ ನೀನು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಬೇಕಂದ್ರೆ ಹರಿ ಏನು ಇನ್ನೂ ಬರಲಿಲ್ವಲ್ಲ, ಹರಿ ಫೋನ್ ಮಾಡಿದ್ದೇನೋ ಏನಂದ ಮಹಿ ಅಂತ ಕೇಳಿದ್ದಕ್ಕೆ ಅಣ್ಣ ನಾನೇ ಮಾತಾಡಿದೆ ಬರ್ತಾರಂತೆ ಅಂತ ಹೇಳಿದಾಗ ಕಂಟಿ ಹೌದಣ್ಣ ಅವನು ಕಾರಲ್ಲೇ ಮಲಗಿದ್ದ ಅಂತ ಅನಿಸುತ್ತೆ ಇನ್ನೇನು ಬಂದುಬಿಡ್ತಾನೆ ಅಂತ ಹೇಳಬೇಕಾದ್ರೆ ಸರಿ ಆಯ್ತು ಹರಿಗೆ ಮಾತ್ರ ಚಿಕನ್ ಅಂತ ಹೇಳ್ಬೇಡ ಅಣ್ಣ ಆಮೇಲೆ ಒಂದು ದೊಡ್ಡ ಲೀಸ್ಟೇ ಕೊಟ್ಬಿಡ್ತಾನೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರೊಳಗಡೆ ಹರಿ ಫೋನ್ ಬರುತ್ತೆ ಮುತ್ತುಗೆ. ಹಲೋ ಹರಿ ಎಲ್ಲಿದೆಯೋ ಅಂತ ಕೇಳ್ಬೇಕಾರೆ ಅಣ್ಣ ನಾನು ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಣ್ಣ ಸ್ವಲ್ಪ ಬರ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಯಾಕೋ ಏನಾಯ್ತೋ ಪೊಲೀಸ್ ಸ್ಟೇಷನ್ ಅಂತ ಕೇಳಿದ್ದಕ್ಕೆ ನಡೆದಿದ್ದ ವಿಷಯ ಎಲ್ಲ ಹೇಳ್ತಾನೆ. ಅಯ್ಯೋ ಆಯಿತು ಬರ್ತೀನಿರು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಏನಾಯ್ತಣ್ಣ ಅಂತ ಚಂದನ ಕೇಳಿದ್ದಕ್ಕೆ ಅದು ಹರಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನಂತೆ ಅಂತ ಹೇಳ್ತಾರೆ. ಏನಾಯಿತು ಅಂತ ಕೇಳಿದಾಗ ಎಲ್ಲ ವಿಷಯನೂ ಹೇಳ್ತಾರೆ. ಅಯ್ಯೋ ಹೌದಾ ಸರಿ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ನೋಡ್ಕೊ ಬರ್ತೀನಿ ಅಂತ ಮುತ್ತು ಹೇಳ್ತಾರೆ. ಆಗ ಕಂಟಿ ಅಣ್ಣ ಇರಿ ಅಣ್ಣ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಹೊರಡುವಾಗ ಅಣ್ಣ ದುಡ್ಡೇನಾದರೂ ಬೇಕಾಗುತ್ತೇನೋ ಅಂತ ಹೇಳಿದ್ದಕ್ಕೆ ಹೌದಲ್ವಾ ನಾನು ದುಡ್ಡೇ ತೊಗೊಂಡಿಲ್ಲ ಇರಿ ಅಂತ ಅಂದ್ಬಿಟ್ಟು ಒಳಗಡೆ ಇಬ್ಬರು ಬರ್ತಾರೆ. ಬಂದಾಗ ಕಂಟಿ 20,000 ರೂಪಾಯಿ ಕೊಡ್ತಾನೆ. ನಿನ್ನ ಹತ್ರ ಎಲ್ಲೋ ಬಂತು ಇಷ್ಟು ದುಡ್ಡು ಅಂತ ಹೇಳಿದ್ದಕ್ಕೆ ಅಣ್ಣ ಬಾತ್ರೂಮ್ ಕಟ್ಸೋದಕ್ಕೆ ಬೇಕಾಗುತ್ತೆ ಅಂತ ಅಡ್ವಾನ್ಸ್ ಇಸ್ಕೊಂಡಿದ್ದೆ ಅಣ್ಣ ತಗೊಳ್ಳಿ ಬೇಕಾಗುತ್ತೆ ಅಂತ ಹೇಳ್ತಾರೆ. ಮುತ್ತು ನನ್ನ ಹತ್ರನೂ 10,000 ಇದೆ ಅಂತ ಹೇಳ್ತಾರೆ. 30,000 ಸಾಕಾಗುತ್ತೇನೋ ಬಾ ಅಂತ ಹೇಳಬೇಕಾದ್ರೆ ಇರು ಅಣ್ಣ ಅಂತ ಅಂದ್ಬಿಟ್ಟು ಇನ್ನೊಂದು ಬ್ಯಾಗ್ನ ಓಪನ್ ಮಾಡ್ತಾರೆ. ಅದು ಹರಿ ಬ್ಯಾಗ್ ಅಲ್ವೇನೋ ಅಂತ ಹೇಳಿದ್ಗೆ ಈಗ ಹಂಗೆ ಕೆಲಸಕ್ಕೆ ಅಲ್ವಾ ಅಣ್ಣ ಹೋಗ್ತಾ ಇರೋದು ಪರವಾಗಿಲ್ಲ ತಗೋಣ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನ ಬ್ಯಾಗಲ್ಲಿ 10,000 ರೂಪಾಯಿ ಇರುತ್ತೆ ಅದನ್ನು ತೊಗೊತಾರೆ. ಅದನ್ನು ತೊಗೊಂಡು ಹೊರಗಡೆ ಬಂದಾಗ ಚಂದನ ನಾನು ಬರ್ತೀನಿ ಅಂತ ಹೇಳ್ತಾಳೆ. ನೀನು ಬೇಡಮ್ಮ ಅಂತ ಹೇಳಿದಾಗ ನನಗಿಲ್ಲಿ ಟೆನ್ಷನ್ನಿಂದ ಇರೋಕ್ಕಾಗಲ್ಲ ಅಣ್ಣ ನಾನು ಬರ್ತೀನಿ ಅಂತ 3 ಜನ ಹೊರಗಡೆ ಬರ್ತಾರೆ. ಆಗ ನಟರಾಜ್ ಅವರು ಖಜಾನೆಯಲ್ಲಿ ಬಚ್ಚಿಕ್ಕಿದ್ದೆಲ್ಲ ಇವಾಗ ಹೊರಗೆ ಬರ್ತಾ ಇದೆ ಇನ್ನು ನೀವು ಬಾತ್ರೂಮ್ ಕಟ್ಸ್ದಂಗೆ ಅಂತ ಹೇಳಿದ್ದಕ್ಕೆ ಅಲ್ಲಪ್ಪ ಅದು ಇದು ಪೊಲೀಸವರು ನಮ್ಮ ಹರಿನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಇನ್ನೇನು ಮತ್ತೆ ಅವನೇ ರಾಂಗ್ ರೂಟಲ್ಲಿ ಬಂದಿರ್ತಾನೆ ಯಾವಾಗಲೂ ಗೂಳಿ ನುಗ್ತಾ ಇರ್ತಾನೆ. ನನ್ನ ಹತ್ರ ಕಲಿಬೇಕು ಅವನು ಡ್ರೈವಿಂಗನ್ನ ಎಲ್ಲ ಅವನು ಎಲ್ಲಿ ಬಿಡು ಅಂತ ಹೇಳಿದಾಗ ಏನಪ್ಪ ನೀವು ಅಂತ ಹೇಳುವಾಗ ಕಪ್ಪು ನಮ್ಮದೇ ಅಂತ ನಟರಾಜ್ ಅವರು ತುಂಬಾ ಗರ್ವದಿಂದ ಹೇಳ್ಕೊತಾ ಇರ್ತಾರೆ ಕುಡಿದ್ಬಿಟ್ಟು. ಅದಕ್ಕೆ ಕಂಟಿ ಇವ್ರು ತಲೆ ಹೊಡೆದ್ರೇ ಸರಿ ಹೋಗೋದು ಅಣ್ಣ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ಅಯ್ಯೋ ಅದೆಲ್ಲ ಬೇಡ ಬಾರೋ ಅಂತ ಅಂದ್ಬಿಟ್ಟು ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ.
ಈ ಅವಸ್ಥೆನ ನೋಡೋಕ್ಕಾಗದೆ ಚಂದನ ತುಂಬ ಫೀಲ್ ಮಾಡ್ಕೊತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.